ಮಾದಕ ವಸ್ತುಗಳ ವಿರುದ್ಧ ಸಮರ ಸಾರಿರುವ ಸಿಸಿಬಿ ಪೊಲೀಸರು ಮಹಿಳೆ ಸೇರಿ ಇಬ್ಬರು ವಿದೇಶಿ ಡ್ರಗ್ ಪೇಟ್ಲರ್ಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಾಂಜಾನಿಯಾದ ಮಹಿಳೆ 29 ವರ್ಷದ ನ್ಯಾನ್ಸಿ ಒಮೈರೈ ಲಾವಾ ಹಾಗೂ ನೈಜೀರಿಯಾದ 28 ವರ್ಷದ ಇಮಾನ್ಯುಯಲ್ ಆರೆಂಜ್ ಬಂಧಿತ ಆರೋಪಿಗಳಾಗಿದ್ದು, ಸಂಪಿಗೆಹಳ್ಳಿಯ ರಾಚೇನಹಳ್ಳಿಯಲ್ಲಿ ಬಾಡಿಗೆಗೆ ಮನೆ ಮಾಡಿಕೊಂಡು ವಾಸಿಸುತ್ತಿದ್ದ ನ್ಯಾನ್ಸಿ ಒಮೇರಾ ಲಾವಾ ಹೇರ್ ಡಿಸೈನರ್ ಆಗಿ ಕೆಲಸ ಮಾಡುತ್ತಿದ್ದು, ಹಣದಾಸೆಗೆ ಡ್ರಗ್ ಮಾರಾಟ ದಂಧೆಯಲ್ಲಿ ತೊಡಗಿದ್ದಳು. ಆರೋಪಿ ಮಹಿಳೆಯು ಮನೆಯಲ್ಲಿ ಎಂಡಿಎಂಎ ಡ್ರಗ್ಸ್ ಅನ್ನ ದಾಸ್ತಾನು ಮಾಡಿಕೊಂಡು ನೂತನ ವರ್ಷಾಚರಣೆ ಸಂದರ್ಭದಲ್ಲಿ ಪರಿಚಯಿಸಿದ ಗಿರಾಕಿಗಳಿಗೆ ಮಾರಾಟ ಮಾಡಲು ಸಂಚು ರೂಪಿಸಿದ್ದನ್ನ ಖಚಿತ ಮಾಹಿತಿಯ ಆಧರಿಸಿ ಸಿಸಿಬಿ ಪೊಲೀಸರು ದಾಳಿ ನಡೆಸಿ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ 2023ರಲ್ಲಿ ಪ್ರವಾಸಿ ವೀಸಾ ಪಡೆದು ದೆಹಲಿಗೆ ಬಂದಿದ್ದು, ನಂತರದಲ್ಲಿ ಸಂಪಿಗೆಹಳ್ಳಿಯ P&T ಕಾಲೋನಿನಲ್ಲಿ ಮನೆಯೊಂದನ್ನು ಬಾಡಿಗೆಗೆ ಪಡೆದು ಹೇರ್ ಡಿಸೈನರ್ ಆಗಿ ಕೆಲಸ ಮಾಡಿಕೊಂಡು ಕೆಲಸದ ಜೊತೆಗೆ ಸ್ಥಳೀಯ ಡ್ರಗ್ ಪೇಟ್ಲರ್ಗಳನ್ನು ಪರಿಚಯ ಮಾಡಿಕೊಂಡು ದೆಹಲಿ ಮತ್ತಿತರೆ ಕಡೆಗಳಿಂದ ಎಂಡಿಎಂಎ ಕ್ರಿಸ್ಟಲ್ ಅನ್ನು ಕಡಿಮೆ ಬೆಲೆಗೆ ಖರೀದಿಸಿಕೊಂಡು ಬಂದು ಪರಿಚಯಿಸಿದ ಗಿರಾಕಿಗಳಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಮೂಲಕ ಅಕ್ರಮ ಹಣ ಸಂಪಾದನೆಯಲ್ಲಿ ತೊಡಗಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾಳೆ. ಸಿದ್ದಾಪುರದ ಲಾಲ್ಬಾಗ್ ಸೌತ್ ಗೇಟ್ನ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಬಳಿ ಪ್ರತಿದಿನ ಶಂಕಾಸ್ಪದವಾಗಿ ಓಡಾಡಿಕೊಂಡು ಡ್ರಗ್ ಪೆಡ್ಲಿಂಗ್ ಮಾಡುತ್ತಿದ್ದ ಖಚಿತವಾದ ಮಾಹಿತಿಯನ್ನು ಆಧರಿಸಿ ದಾಳಿ ಮಾಡಿ ನೈಜೀರಿಯಾದ ಇಮ್ಯಾನ್ಯುಯಲ್ ಆರೆಂಜ್ನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯು 2021ರಲ್ಲಿ ಬಿಸಿನೆಸ್ ವೀಸಾ ಪಡೆದು ದೆಹಲಿಗೆ ಬಂದು 2022ರಲ್ಲಿ ಬೆಂಗಳೂರಿಗೆ ಬಂದು ವಾಸವಾಗಿರುತ್ತಾನೆ. ಈತನು ದೆಹಲಿ, ಗೋವಾ ಹಾಗೂ ಸ್ಥಳೀಯ ವಿದೇಶಿ ಡ್ರಗ್ ಪೆಡ್ಲರ್ಗಳಿಂದ ಎಂಡಿಎಂಎ ಕ್ರಿಸ್ಟಲ್ ಅನ್ನು ಕಡಿಮೆ ಬೆಲೆಗೆ ಖರೀದಿಸಿ ಬೆಂಗಳೂರಿನಲ್ಲಿ ನೆಲೆಸಿರುವ ಮತ್ತೋರ್ವ ವಿದೇಶಿ ಪ್ರಜೆಯ ಮೂಲಕ ಪರಿಚಯಿಸಿದ ಗಿರಾಕಿಗಳಿಗೆ ಡ್ರಾಪ್ ಲೊಕೇಶನ್ ಮೂಲಕ ಡ್ರಗ್ ಅನ್ನು ಸರಬರಾಜು ಮಾಡಿ ಅಕ್ರಮ ಹಣದ ಸಂಪಾದನೆಯಲ್ಲಿ ತೊಡಗಿದ್ದರು. ಈತನ ವಿರುದ್ಧ 2024ರ ಫೆಬ್ರವರಿ ತಿಂಗಳಿನಲ್ಲಿ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆ ರೀತ್ಯ ಪ್ರಕರಣ ದಾಖಲಾಗಿ ನ್ಯಾಯಾಂಗ ಬಂಧನದಲ್ಲಿದ್ದು, 2025ರ ಏಪ್ರಿಲ್ ತಿಂಗಳಿನಲ್ಲಿ ಜೈಲಿನಿಂದ ಬಿಡುಗಡೆಯಾಗಿ ಬಂದ ನಂತರವೂ ಸಹ ಮತ್ತೆ ಡ್ರಗ್ ಪೆಡ್ಲಿಂಗ್ನಲ್ಲಿ ತೊಡಗಿಕೊಂಡಿದ್ದಾನೆ. ಚಾಮರಾಜಪೇಟೆಯಲ್ಲಿರುವ ಫಾರಿನ್ ಪೋಸ್ಟ್ ಆಫೀಸ್ನ ಕೆಲವು ಪಾರ್ಸೆಲ್ಗಳಲ್ಲಿ ನಿಷೇಧಿತ ಮಾದಕ ವಸ್ತುಗಳಿರುವ ಬಗ್ಗೆ ಕಸ್ಟಮ್ಸ್ ಅಧಿಕಾರಿಗಳು ನೀಡಿದ ಮಾಹಿತಿಯ ಆಧಾರದ ಮೇಲೆ ದಾಳಿಯನ್ನ ನಡೆಸಿ ನಿಷೇಧಿತ ಮಾದಕ ವಸ್ತು ಹೈಡ್ರೋ ಗಾಂಜಾವನ್ನ ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳು ವಿದೇಶಿ ಮೂಲಗಳಿಂದ ಹೈಡ್ರೋ ಗಾಂಜಾವನ್ನ ಖರೀದಿಸಿ ಅವುಗಳನ್ನು ವ್ಯವಸ್ಥಿತವಾಗಿ ಟಿ ಪಟ್ಟಣದಲ್ಲಿ ಪ್ಯಾಕ್ ಮಾಡಿ ವಿದೇಶಿ ಅಂಚೆ ಮೂಲಕ ಬೆಂಗಳೂರಿಗೆ ತರಿಸಿಕೊಂಡಿದ್ದಾರೆ. ಈ ಬಗ್ಗೆ ಸಿಸಿಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು, ಆರೋಪಿಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಇಬ್ಬರು ವಿದೇಶಿ ಡ್ರಗ್ ಪೆಡ್ಲರ್ಗಳ ಬಂಧನದಿಂದ ಹಾಗೂ ವಿದೇಶಿ ಪೋಸ್ಟ್ ಆಫೀಸ್ನ ಪಾರ್ಸೆಲ್ಗಳ ಪತ್ತೆಯಿಂದ 28 ಕೋಟಿ 75 ಲಕ್ಷ ರೂಪಾಯಿ ಮೌಲ್ಯದ 10 ಕೆಜಿ 369 ಗ್ರಾಂ ಎಂಡಿಎಂಎ ಕ್ರಿಸ್ಟಲ್, 8 ಕೆಜಿ ಹೈಡ್ರೋ ಗಾಂಜಾವನ್ನ ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಿಸಿಬಿ ವಿಂಗ್ ಅಂಡ್ ಎಎನ್ಡಬ್ಲ್ಯೂ ವಿಂಗ್ ಇಂದ ಒಟ್ಟು 10 ಕೆಜಿ 369 ಗ್ರಾಂ ಎಂಡಿಎಂಎ ಮತ್ತು 8 ಕೆಜಿ ಹೈಡ್ರೋ ಗಾಂಜಾ ಟೋಟಲ್ 28.75 crores ವರ್ತ್ ಸೀಸ್ ಆಗಿದೆ. ಇದರಲ್ಲಿ 3 ಪ್ರಕರಣ ದಾಖಲಾಗಿದೆ. ಒಂದು ಸಂಪಿಗೆಯಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 9 ಕೆಜಿ 254 ಎಂಡಿಎಂಎ ಕ್ರಿಸ್ಟಲ್ ವರ್ತ್ 18.5 crores. ಇಲ್ಲಿ ಒಬ್ಬ ಫಾರಿನರ್ ಲೇಡಿ ಅವಳು ಅರೆಸ್ಟ್ ಆಗಿದ್ದಾರೆ. ಅವ್ರದ್ದು ಸಹಚರ ಬಗ್ಗೆ ನಮಗೆ ಎಲ್ಲ ಮಾಹಿತಿ ಗೊತ್ತಾಗಿದೆ. ಅವರು ಇದು ವಿಷಯ ಗೊತ್ತಾಗಿ ಅಬ್ಸ್ಕಾಂಡಿಂಗ್ ಇದ್ದಾರೆ. ಅವ್ರ ಬಗ್ಗೆ ಕೂಡ ನಾವು ಪ್ರಯತ್ನ ಮಾಡ್ತಾ ಇದೀವಿ ಅರೆಸ್ಟ್ ಮಾಡಲಿಕ್ಕೆ. ಇವರು ಡೆಲ್ಲಿ 2023 ಅಲ್ಲಿ ಡೆಲ್ಲಿಗೆ ಲ್ಯಾಂಡ್ ಆಗಿದ್ರು ಟೂರಿಸ್ಟ್ ವೀಸಲ್ಲಿ ಮತ್ತು ಇಲ್ಲಿ ಸೆಟಲ್ ಆಗಿ ಡೆಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಅಲ್ಲಿ ಲೋ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡಿ ಇಲ್ಲಿ ಸೇಲ್ ಮಾಡಲಿಕ್ಕೆ ಈ ಸದ್ಯಕ್ಕೆ ಮಾಹಿತಿ ಕೊಟ್ಟಿದ್ರು. ನಾವು ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಎರಡನೇ ಪ್ರಕರಣದಲ್ಲಿ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 1 ಕೆಜಿ 115 ಗ್ರಾಂ ಎಂಡಿಎಂಎ ಕ್ರಿಸ್ಟಲ್ ವರ್ತ್ 2.25 crores ಸೀಸ್ ಆಗಿದೆ. ಇಲ್ಲಿ ಕೂಡ ಒಬ್ಬ ಫಾರಿನ್ ನ್ಯಾಷನಲ್ ಅರೆಸ್ಟ್ ಆಗಿದ್ದಾರೆ. ಅವರು 2021 ಅಲ್ಲಿ ಬಿಸಿನೆಸ್ ವೀಸಾದಲ್ಲಿ ಅವರು ಇಂಡಿಯಾಗೆ ಬಂದಿದ್ರು. ಈ ಪರ್ಟಿಕ್ಯುಲರ್ ಆರೋಪಿ ಮೇಲೆ ನಮ್ಮ ಗೋವಿಂದಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಫೆಬ್ರವರಿ 2024 ಕೇಸ್ ರಿಜಿಸ್ಟರ್ ಆಗಿದೆ. ಜುಡಿಷಿಯಲ್ ಕಸ್ಟಡಿ ಇದ್ರು. ಕಳೆದ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಆಗಿದ್ರು. ಮತ್ತೆ ಈಗ ಸದ್ಯಕ್ಕೆ ನಾವು ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ. ಇನ್ನು 3ನೇ ಪ್ರಕರಣ ಇದು ಕಸ್ಟಮ್ಸ್ ಆಫೀಷಿಯಲ್ಸ್
ಇದು ಮಾಹಿತಿದ ಆಧಾರ ಮೇಲೆ ನಮ್ಮ ಫಾರಿನ್ ಪೋಸ್ಟ್ ಆಫೀಸ್ ಚಾಮರಾಜಪೇಟ್ ಅಲ್ಲಿ 8 kg ಹೈಡ್ರೋ ಗಾಂಜಾ ವರ್ತ್ 8 crores ಅದು ಸೀಸ್ ಆಗಿದೆ. ಇದರ ಬಗ್ಗೆ ಕೂಡ ನಮ್ಮ ಸ್ಕ್ವಾಡ್ ಅವರು ಇಬ್ಬರು ಆರೋಪಿ ಬಗ್ಗೆ ಅವ್ರಿಗೆ ಹೆಸರು ಗೊತ್ತಾಗಿದೆ. ಅವ್ರದ್ದು ಅಬ್ಸ್ಕಾಂಡಿಂಗ್ ಇದ್ದಾರೆ. ಅವರು ಸದ್ಯಕ್ಕೆ ಅವ್ರಿಗೆ ಕೂಡ ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾಗಿ ಇವತ್ತು 3 ಪ್ರಕರಣ ಸೇರಿ ಎಲ್ಲ ಸೇರಿ 28.75 crores ವರ್ತ್ ರಿಕವರಿ ಇದೆ. ಆಲ್ರೆಡಿ ಈ ವರ್ಷ ಇಲ್ಲಿವರೆಗೆ ನಾವು 113 ಕೋಟಿ ಅಂದಾಜು ರಿಕವರಿ ಆಗಿದೆ. ಇದು ಸೇರಿದ್ರೆ ಇನ್ನು ಆಲ್ಮೋಸ್ಟ್ 142 ಅಂದಾಜ್ 142 ಕೋಟಿದು ರಿಕವರಿ ಇದೆ. ಸೊ ಇದು ಒಂದು ದಾಖಲಾತಿ ರಿಕವರಿ ಆಗಿದೆ. ಆದರೆ ಇದು ಒಂದು ಸೀರಿಯಸ್ ಇಶ್ಯೂ ಇದೆ. ಯಾಕೆ ಈ ಥರ ಪದೇ ಪದೇ ಸ್ಟಾಕ್ಸ್ ಜಾಸ್ತಿ ಬರ್ತಾ ಇದೆ, ಅದ್ರ ಬಗ್ಗೆ ಎಷ್ಟು ಮಾಹಿತಿ ನಮಗೆ ಬರ್ತಾ ಇದೆ. ಮತ್ತೆ ನಮ್ಮವರು ತುಂಬಾ ಒಳ್ಳೆ ಕೆಲಸ ಮಾಡಿ ದೊಡ್ಡ ಒಂದು ಟೀಮ್ ರಚನೆ ಮಾಡಿ ಬೇರೆ ಬೇರೆ ಕಡೆ ಅವರು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಮತ್ತೆ ನಾವು ಇನ್ನೂ ಕೆಲವು ಮಾಹಿತಿ ಆಸ್ ಆಫ್ ನಾವು ಕೂಡ ಕೆಲವು ನಮಗೆ ಮಾಹಿತಿ ಬರ್ತಾ ಇದೆ. ನಾವು ಅದನ್ನು ಪತ್ತೆ ಮಾಡ್ತೀವಿ ಮತ್ತೆ ಸೀಸ್ ಮಾಡ್ತೀವಿ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಂತ್ ಕುಮಾರ್ ಸಿಂಗ್ ಅವರ ನಿರ್ದೇಶನದಂತೆ ಜಂಟಿ ಪೊಲೀಸ್ ಆಯುಕ್ತ ಅಜಯ್ ಹಿಲೋರಿ, ಡಿಸಿಪಿ ರಾಜಾ ಇಮಾಮ್ ಖಾಸಿಂ ಅವರುಗಳ ಮಾರ್ಗದರ್ಶನದಲ್ಲಿ ಎಸಿಪಿ ಎಚ್ಕೆ ಮಹಾನಂದ್ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ಗಳಾದ ಶಿವರಾಜು, ಲಕ್ಷ್ಮೀನಾರಾಯಣ್, ರಕ್ಷಿತ್ ಮತ್ತವರ ಸಿಬ್ಬಂದಿಗಳು ಪ್ರಕರಣವನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದು, ಸಿಸಿಬಿ ಪೊಲೀಸರ ತಂಡಕ್ಕೆ 50,000 ರೂಪಾಯಿ ನಗದು ಬಹುಮಾನವನ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಂತ್ ಕುಮಾರ್ ಸಿಂಗ್ ಅವರು ಘೋಷಣೆ ಮಾಡಿದರು.